ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ ಆಗಲಿದೆ. ಲೋಕಸಭೆಗೆ ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ಗೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ ಆಗಲಿದೆ. ಲೋಕಸಭೆಗೆ ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ಗೆ ಎಲ್ಲಾ ರೀತಿಯಂತ ಸಿದ್ಧತೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಮೊದಲ ಪಟ್ಟಿಯಲ್ಲಿ 120ಕ್ಕೂ ಅಧಿಕ ಅಭ್ಯರ್ಥಿಗಳ ಹೆಸರು ನಿರೀಕ್ಷೆ ಇದೆ. ಮೋದಿ ಅಮಿತ್ ಶಾ ಸೇರಿ ಟಾಪ್ ಲೀಡರ್ಗಳ ಹೆಸರನ್ನ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ನಮ್ಮ ಕರ್ನಾಟಕದಿಂದ ಯಾವೆಲ್ಲ ಅಭ್ಯರ್ಥಿಗಳಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡಬಹುದು, ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ಮೊದಲ ಪಟ್ಟಿಯಲ್ಲಿ 120 ಕ್ಯಾಂಡಿಡೇಟ್ಸ್ ಫೈನಲ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಅದರಲ್ಲಿ ಮೋದಿ ಅಮಿತ್ ಶಾ ಸೇರಿ ಟಾಪ್ ಲೀಡರ್ಗಳ ಹೆಸರು ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ. ಈಗ ಎಲ್ಲರಿಗೂ ಕೂಡ ಕುತೂಹಲ ಮೂಡ್ತಾ ಇರುವಂತದ್ದು ನಮ್ಮ ಕರ್ನಾಟಕದಿಂದ ಯಾವೆಲ್ಲ ಅಭ್ಯರ್ಥಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಬಹುದಂತ ಸಾಧ್ಯತೆ ಇದೆ. ಇದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಮೊದಲ ಪಟ್ಟಿ ರಿಲೀಸ್ಗೆ ಎಲ್ಲಾ ರೀತಿಯಂತ ಸಿದ್ಧತೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲಿದ್ದಾರೆ. 120 ಅಧಿಕ ಅಭ್ಯರ್ಥಿಗಳ ಹೆಸರು ನಿರೀಕ್ಷೆ ಇದೆ. 120ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಲಿಸ್ಟ್ ರೆಡಿ ಆಗಿದೆ. ಆ 120 ಅಭ್ಯರ್ಥಿಗಳಲ್ಲಿ ಯಾರಿಗೆಲ್ಲ ಈ ಬಾರಿ ಲೋಕಸಭಾ ಚುನಾವಣೆ ಟಿಕೆಟ್ ಸಿಗಲಿದೆ ಅನ್ನೋದು ಒಂದ್ ಕಡೆ ಕುತೂಹಲ. ಆದ್ರೆ ಅಫ್ಕೋರ್ಸ್ ಮೋದಿ ಅವರು ಅಮಿತ್ ಶಾ ಹೆಸರು ಇದ್ದಿರುತ್ತೆ, ಅವರು ಟಾಪ್ ಲೀಡರ್ಗಳ ಹೆಸರು ಘೋಷಣೆ ನಿರೀಕ್ಷೆ ಕೂಡ ಇದೆ. ಓಕೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಇವಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಬಿಜೆಪಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಲಿದೆ. ನಮ್ಮ ಕರ್ನಾಟಕದಿಂದ ಯಾವ ಅಭ್ಯರ್ಥಿಗಳಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗುವಂತ ನಿರೀಕ್ಷೆ ಇದೆ? ದಿವ್ಯಾ, ಚುನಾವಣೆಗೆ ಇನ್ನು ಕೇವಲ 45 ದಿನಗಳು ಅಷ್ಟೇ ಬಾಕಿ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗ ಹಂಚಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂತಹ ಬಿಜೆಪಿಯ ವರಿಷ್ಠರು 3 ಹಂತದಲ್ಲಿ ಆಕಾಂಕ್ಷಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಇವತ್ತು ದೆಹಲಿಯಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ 120 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಪ್ರಮುಖ ನಾಯಕರುಗಳು ಇದ್ದಾರೆ, ರಾಷ್ಟ್ರಮಟ್ಟದ ನಾಯಕರುಗಳಿದ್ದಾರೆ, ಅವರ ಅಧಿಕೃತ ಹೆಸರುಗಳನ್ನು ಅಂತಿಮ ಪ್ರಕಟಣೆ ಮಾಡುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಈಗಾಗಲೇ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು JP ನಡ್ಡಾ ಮೂವರು ಕೂಡ ಕೂತು ಈ ಪಟ್ಟಿಯನ್ನು ಅಂತಿಮ ಮಾಡಿರುವಂಥದ್ದು. ಅಧಿಕೃತವಾಗಿ ಪ್ರಕಟಣೆ ಮಾಡುವಂಥದ್ದು ಕೂಡ JP ನಡ್ಡಾ ಅವರ ಕೈಯಿಂದಲೇ ಈ ಪಟ್ಟಿಯನ್ನು ಓದಿಸುವಂಥ ಒಂದು ಕೆಲಸ ಆಗುತ್ತೆ. ಆ 120 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಹೆಸರು ಇರುತ್ತಾ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂಥದ್ದು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನನಗೆ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ರಾಜ್ಯ ಬಿಜೆಪಿ ಘಟಕದಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ 2 ರಿಂದ 3 ಹೆಸರುಗಳು ಅಂತಿಮ ಆಗ್ಬೋದು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಸಂಸದರಾಗಿರುವಂತಹ ಪ್ರಹ್ಲಾದ್. ಓಕೆ, ಧನ್ಯವಾದಗಳು. नरेंद्र मोदी जी के गरिमामयी उपस्थिति में और आदरणीय राष्ट्रीय अध्यक्ष जी JP नड्डा जी की अध्यक्षता में केंद्रीय चुनाव समिति की बैठक का आयोजन किया गया था। बैठक में हुए निर्णयों के बारे में आपको अवगत कराने के लिए भारतीय जनता पार्टी के हमारे राष्ट्रीय महासचिव विनोद तावड़े जी हम लोगों के मध्य हैं। भारतीय जनता पार्टी के राष्ट्रीय उपाध्यक्ष आदरणीय बैजयंत पांडा जी हम लोगों के मध्य हैं। भारतीय जनता पार्टी के हमारे मीडिया सेल के को कन्वीनर संजय जी हम लोगों के मध्य हैं। मैं सबसे पहले आदरणीय विनोद तावड़े जी से आग्रह करूंगा कि मीडिया के साथियों को संबोधित करें। नमस्कार। भारतीय जनता पार्टी के राष्ट्रीय उपाध्यक्ष आदरणीय पंडा जी, मीडिया के प्रमुख आदरणीय अनिल बलूनी जी, संजय मयूर जी और उपस्थित पत्रकार भाई और बहनों, पिछले 1 दशक से निरंतरता के साथ
विकास के प्रति समर्पित यशस्वी प्रधानमंत्री माननीय नरेंद्र मोदी जी के नेतृत्व में सरकार ने सेवा, सुशासन और गरीब कल्याण तथा सबका साथ, सबका विकास, सबका विश्वास और सबका प्रयास, इस मंत्र के साथ एक सेवा की अद्भुत मिसाल देश में ही नहीं अपितु विश्व पटल पर प्रस्तुत किया है। अनेक जनहित के निर्णय पिछले 10 साल में माननीय प्रधानमंत्री नरेंद्र मोदी जी के नेतृत्व में हुए। आदरणीय प्रधानमंत्री जी ने आग्रह से कहा कि इस बार भाजपा 370 और एनडीए 400 पार का संकल्प लेकर देशवासियों के सामने जाए। पिछले कुछ दिनों में हमने लक्ष्य ये रखा है कि भौगोलिक क्षेत्र भी बढ़े, प्रदेशों में भी हम बढ़े, साथ ही एनडीए का भी विस्तार करने का प्रयास पिछले कुछ दिनों में हमने किया है। जनता जनार्दन कि भौगोलिक क्षेत्र भी बढ़े, प्रदेशों में भी हम बढ़े, साथ ही एनडीए का भी विस्तार करने का प्रयास पिछले कुछ दिनों में हमने किया है। जनता जनार्दन के आशीर्वाद से लगातार तीसरी बार पिछले 2 लोकसभा चुनाव से भी अधिक प्रचंड बहुमत केंद्र में पुनः माननीय प्रधानमंत्री श्री नरेंद्र मोदी जी के नेतृत्व में जन जन की आशा एवं आकांक्षाएं पूरा करने वाली सरकार बनेगी, यह हमें विश्वास है। और यह हमें ही नहीं, देशवासियों के मन में भी है और इसलिए वो सब के मन से आवाज आ रही है, फिर एक बार मोदी सरकार। पिछले कुछ दिनों में लोकसभा क्षेत्र में प्रदेशों में रायशुमारी होने के बाद काफी चर्चा जो हुई, उसके बाद प्रदेश चुनाव समिति के द्वारा विचार करते हुए हर लोकसभा क्षेत्र के लिए कुछ प्रदेशों के पहले फेज में नाम केंद्र की ओर आए। आदरणीय राष्ट्रीय अध्यक्ष जी के साथ प्रदेश की चुनाव समिति ने और चर्चा उसमें की और अंतिम 29 फरवरी को केंद्रीय चुनाव समिति जो माननीय प्रधानमंत्री और माननीय अध्यक्ष जी की उपस्थिति में हुई, उसमें 16 राज्य और 2 केंद्र शासित प्रदेश में से 195 सीट्स का निर्णय हुआ। उसमें माननीय प्रधानमंत्री जी वाराणसी से चुनाव लड़ेंगे। 34 केंद्रीय मंत्री एवं राज्य मंत्री, इनके नाम इस सूची में 195 में है। एक लोकसभा अध्यक्ष जी का नाम भी है और 2 पूर्व मुख्यमंत्री। ಎಸ್ ಬಿಜೆಪಿ ಮೊದಲ ಲಿಸ್ಟ್ ನಲ್ಲಿ 195 ಹೆಸರನ್ನ ಇದೀಗ ಪ್ರಕಟ ಮಾಡಲಾಗುತ್ತೆ. ಮೊದಲು 120 ಅಂತ ಹೇಳಲಾಗ್ತಾ ಇತ್ತು, ಈಗ
195 ಅಭ್ಯರ್ಥಿಗಳ ಪಟ್ಟಿಯನ್ನ तोड़ने का राजनीति करता है। 47, फीमेल 28, मातृशक्ति 28, यूथ 47, अनुसूचित जाति शेड्यूल कास्ट 27, शेड्यूल ट्राइब अनुसूचित जनजाति 18, पिछड़ा वर्ग ओबीसी 57, ऐसे सभी वर्गों को, सभी समाज को, सभी जातियों को प्रतिनिधित्व इस पहले लिस्ट में दिया है। इसमें जो प्रदेश के बारे में विचार हुआ उसकी सूची आज है। बाकी प्रदेशों की चर्चा दोबारा जब होगी तो उसके बाद वो देंगे, जिसमें उत्तर प्रदेश से 51 सीटों की आज घोषणा करेंगे, पश्चिम बंगाल 20 सीट्स की आज घोषणा करेंगे, मध्य प्रदेश 24 सीट्स की आज घोषणा करेंगे, गुजरात 15 सीटों की अभी हम घोषणा करेंगे, राजस्थान 15 सीटों की आज घोषणा करेंगे, केरल 12 सीटों की आज घोषणा करेंगे, तेलंगाना 9 सीट्स 9 की घोषणा करेंगे, असम 14 में से 11 की घोषणा करेंगे, झारखंड 11 की घोषणा करेंगे, छत्तीसगढ़ 11 उसकी घोषणा होगी, दिल्ली 5 की घोषणा होगी 5, जम्मू कश्मीर 2, उत्तराखंड 3, अरुणाचल प्रदेश 2, गोवा 1, त्रिपुरा 1, अंडमान निकोबार 1, दमन एंड दीव 1। ऐसे 195 सीटों की अभी हम घोषणा कर रहे हैं। मैं धीरे धीरे नाम पढ़ता हूं। चुनाव आयोग की प्रेस की आदत होनी चाहिए, इसलिए दिखाऊंगा। वाराणसी से माननीय प्रधानमंत्री जी नरेंद्र मोदी जी, अंडमान निकोबार विष्णु पड़ा रे, अरुणाचल प्रदेश किरण रिजिजू, अरुणाचल वेस्ट, अरुणाचल ईस्ट तापिर गांव, असम करीमगंज अनुसूचित जाति सीट से कृपानाथ मल्ला, सिलचर परिमल शुक्ला वैद्य, ऑटोनोमस जिला शेड्यूल ट्राइब अमर सिंह टिस्सो, गुवाहाटी बिजुली कलिता मेधी, मंगलदोई दिलीप सैकिया, तेजपुर रंजीत
दत्ता, नौगांव सुरेश बोरा, कलियाबोर कामाख्य प्रसाद तासा, जोरहाट तोपन कुमार गोगाई, डिब्रूगढ़ सर्वानंद सोनोवाल, लखीमपुर प्रधान बरुआ, ऐसे असम के 11। अब छत्तीसगढ़, सरगुजा शेड्यूल ट्राइब सीट चिंतामणि महाराज, रायगढ़ शेड्यूल ट्राइब राधेश्याम राठिया, जांजगीर चंपा अनुसूचित जाति कमलेश जांगड़े, कोरबा सरोज पांडे, बिलासपुर तोखन साहू, राजनांदगांव संतोष पांडे, दुर्ग विजय बघेल, रायपुर ब्रिजमोहन अग्रवाल, महासमुंद रूप कुमारी चौधरी, बस्तर शेड्यूल ट्राइब महेश कश्यप, कांकेर शेड्यूल ट्राइब भोजराज नाग, ऐसे 11 सीटें, 11 सीट्स फ्रॉम छत्तीसगढ़। दादरा नगर हवेली श्री लालूभाई पटेल, दिल्ली चांदनी चौक प्रवीण खंडेलवाल, नॉर्थ ईस्ट उत्तर पूर्वी दिल्ली मनोज तिवारी, नई दिल्ली सुश्री बांसुरी स्वराज, पश्चिमी दिल्ली वेस्ट दिल्ली श्रीमती कमलजीत सहरावत, दक्षिण दिल्ली रामवीर सिंह बिदुड़ी। 5 दिल्ली में, गोवा नॉर्थ गोवा श्रीपाद नाइक 1 सीट, गुजरात कच्छ विनोद भाई लखमाशी चावड़ा शेड्यूल कास्ट सीट है, अनुसूचित जाति आरक्षित। बनासकांठा श्रीमती डॉक्टर रेखाबेन हितेश भाई चौधरी, पाटन भरत सिंह जी दाभी, गांधीनगर माननीय अमित शाह जी, अहमदाबाद पश्चिम अनुसूचित जाति आरक्षित दिनेश भाई मकवाना, दिनेश भाई कोडरभाई मकवाना, राजकोट पुरुषोत्तम भाई रूपाला, पोरबंदर मनसुख भाई मंडाविया, जामनगर पूनम बेन माडम, आनंद मितेश भाई रमेश भाई पटेल, खेड़ा देव सिंह चौहान, पंचमहल राजपाल सिंह महेंद्र सिंह जाधव, दाहोद जसवंत सिंह भाभोर, भरूच मनसुख भाई वसावा, बारडोली प्रभुभाई नागरभाई वसावा और नवसारी श्री CR पाटिल। ऐसे 15 सीटें, 15 फ्रॉम गुजरात। जम्मू कश्मीर
उधमपुर से डॉक्टर जितेंद्र सिंह और जम्मू से जुगल किशोर शर्मा। झारखंड राजमहल से श्री ताला मरांडी, दुमका शेड्यूल ट्राइब, राजमहल भी शेड्यूल ट्राइब रिजर्व है, दुमका सुनील सोरेन, गोड्डा श्री निशिकांत दुबे, कोडरमा श्रीमती अन्नपूर्णा देवी, रांची संजय सेठ, जमशेदपुर विद्युत बरण महतो, सिंहभूम अनुसूचित जनजाति आरक्षित श्रीमती गीता कोड़ा, कुंटी अनुसूचित जनजाति आरक्षित श्रीमान अर्जुन मुंडा, लोहरदगा अनुसूचित जनजाति समीर उराव, पलामू शेड्यूल कास्ट विष्णुदयाल राम, हजारीबाग मनीष जायसवाल। ऐसे झारखंड में 11। अब दक्षिण की ओर जाएंगे। केरल कासरगोड श्रीमती ML अश्विनी, कन्नूर श्री C रघुनाथ, वडकरा श्री प्रफुल्ल कृष्ण, कोझिकोडे श्री MT रमेश, मल्लापुरम डॉक्टर अब्दुल सलाम, पोन्नानी श्रीमती निवेदिता सुब्रमण्यम, पलक्कड़ श्री C कृष्ण कुमार, त्रिशूर श्री सुरेश गोपी, अल्पुजा श्रीमती शोभा सुरेंद्रन, पत्तनमतिट्टा श्री अनिल एंटनी, अटिंगल श्री V मुरलीधरन जी, तिरुवनंतपुरम श्री राजीव चंद्रशेखर। 12 सीट्स आउट ऑफ 20। आउट ऑफ मध्य प्रदेश ಬಂದಾಗ ಇವು ಸಹಜ ಆಗ್ತವೆ. ಹೀಗಾಗಿ ಇವತ್ತು ಚಿಕ್ಕಮಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ದಕ್ಷಿಣ, ಈ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಉತ್ತರಾನ ದಕ್ಷಿಣ, ಬೆಂಗಳೂರು ದಕ್ಷಿಣ, ಬೆಂಗಳೂರು ದಕ್ಷಿಣದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನ ಬದಲಾವಣೆ ಮಾಡ್ತಾರೆ ಅಂತ ಒಂದು ಸುದ್ದಿ ಎಬ್ಬಿಸ್ಬಿಟ್ರು. ನಾನು ತೇಜಸ್ವಿ ಎಲ್ಲಾ ವಿಚಾರಗಳನ್ನ ನಾನು ಒಪ್ಪಕ್ಕೆ ರೆಡಿ ಇಲ್ಲ, ಆದರೆ ಸಂಸತ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ರಾಜ್ಯದ ವಿಚಾರಗಳು ಬಂದಾಗ ಈ 28 ಸಂಸದರಿಗಿಂತಲೂ ಕೂಡ 28ರಲ್ಲಿ ಸಕ್ರಿಯವಾಗಿ ಮಾತನಾಡುವಂತಹ ಯಾರಾದ್ರೂ ಒಬ್ಬ ಸಂಸದ, ಒಬ್ಬ ಯುವ ಸಂಸದ ಇದ್ರೆ ತೇಜಸ್ವಿ ಸೂರ್ಯ. ಅಂತ ತೇಜಸ್ವಿ ಸೂರ್ಯನ ಬದಲಾವಣೆ ಮಾಡಬಹುದು ಅಂತ ಬಿಜೆಪಿ ಅವರು ಹೇಳ್ತಾರೆ. ಅದೇ ರೀತಿ ಮೈಸೂರಲ್ಲಿ ಪ್ರತಾಪ್ ಸಿಂಹನ್ ಬಗ್ಗೆ ಯಾವುದೋ ಸಂಸತ್ತಲ್ಲಿ ಏನೋ ಆಯ್ತು ಅನ್ನೋದನ್ನ ವಿಪಕ್ಷಗಳು ಅದನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳೋದು ಕಾಮನ್. ಆದ್ರೆ ಪ್ರತಾಪ್ ಸಿಂಹನ ವಿರೋಧ ಮಾಡುವಂತಹ ಬಿಜೆಪಿಯಲ್ಲಿರುವಂತಹ ಕೆಲವೊಂದು ನಾಯಕರು ಈ ಬಾರಿ ನೀವು ಪ್ರತಾಪ್ ಸಿಂಹನ್ ಕೊಟ್ರೆ ನಾವು ಸಪೋರ್ಟ್ ಮಾಡೋದಿಲ್ಲ, ಕಾರ್ಯಕರ್ತರು ಡಿಸ್ಟರ್ಬ್ ಆಗಿದ್ದಾರೆ, ಬದಲಾವಣೆ ಮಾಡಬೇಕು ಅಂತ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾದಾಗ ಸಹಜವಾಗಿ ಯಾವುದೇ ಒಬ್ಬರು ಕೇಂದ್ರ ಸಚಿವರಾದಾಗ ನೀವು ಆ ಕ್ಷೇತ್ರಕ್ಕೆ ಅವ್ರು ಸೀಮಿತವಾಗಿ ಇರಲೇಬೇಕು ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಇಡೀ ದೇಶಕ್ಕೆ ಅವ್ರು ಮಿನಿಸ್ಟರ್ ಆದಾಗ ಸಹಜವಾಗಿ ಬೇರೆ ಬೇರೆ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೋದು. ಅದು ಪ್ರಹ್ಲಾದ್ ಜೋಶಿ ಅವ್ರಿಗೆ ಅದು ಅನ್ವಯ ಆಗುತ್ತೆ, ಶೋಭಾ ಕರಂದ್ಲಾಜೆಗೂ ಅನ್ವಯ ಆಗುತ್ತೆ. ಆದರೆ ಶೋಭಾ ಕರಂದ್ಲಾಜೆ ಉಡುಪಿ ಮತ್ತೆ ಚಿಕ್ಕಮಗಳೂರು ಕೆಲಸನೇ ಮಾಡಲಿಲ್ಲ, ಬರಲೇ ಇಲ್ಲ. 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ರು, 10 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ರು, ಇದು ಪಾರ್ಟಿ ಒಳಗಡೆ ಇರುವಂತವ್ರು, ಅದು ಅವರೇ ಸೃಷ್ಟಿ ಮಾಡುವಂತಹ ಕೆಲವೊಂದಷ್ಟು ಸುದ್ದಿಗಳು. ಇಲ್ಲ, ಅತ್ರಕ್ಕೆ ಬನ್ನಿ, ಬೆಂಗಳೂರು ನಾರ್ತ್ಗೆ ಬನ್ನಿ. ಏನು ಸಮಸ್ಯೆ ಬೆಂಗಳೂರು ನಾರ್ತಲ್ಲಿ? ಸದಾನಂದ ಗೌಡರು ಆನಂದವಿಲ್ಲದೆ ಹೊರ ಹೋಗ್ತಾ ಇರುವ ಕ್ಷೇತ್ರ ಅದು. ಅಲ್ಲೊಂದು ರಿಪ್ಲೇಸ್ಮೆಂಟ್ ಬೇಕೇ ಬೇಕು. ಯುದ್ಧ ಎಷ್ಟು ಜನರ ನಡುವೆ ಇದೆ ಸಮಯಲ್ಲೇ? ಅಲ್ಲ, ಅದರಲ್ಲಿ 3 ಜನರ ನಡುವೆ ನೇರ ಪೈಪೋಟಿ ಇದೆ. ಅದು ಸದಾನಂದ ಗೌಡರು ಈ ಕ್ಷಣಕ್ಕೂ ನಾನ್ ರೆಡಿ
ನಾನ್ ರೆಡಿ ಇದೆ, ನಾನ್ ಬಿಟ್ಕೊಡಕ್ ರೆಡಿ ಇಲ್ಲ ಅಂತ. ಯಾಕಂದ್ರೆ ಅದು ಬಿಜೆಪಿಗೆ ಏಳು ಮಾಡಿಸಿದಂತ ಒಂದು ಕ್ಷೇತ್ರ. ಕರ್ನಾಟಕದಲ್ಲಿ ಬಹಳಷ್ಟು ಕ್ಷೇತ್ರಗಳಿದಾವೆ ಅಂತವು. ಈಗ ನಾವು ನೋಡೋದಾದ್ರೆ 16ರಿಂದ 20 ಕ್ಷೇತ್ರಗಳು ಬಿಜೆಪಿ. ನೀವೊಂದು ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಿದ್ರಂತ ಒಂದು ಕರೆಂಟ್ ಕಂಬ ನಿಲ್ಸ್ ಬಂದ್ರು ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಈಗ ಮೋದಿ ಹೆಸರು ಹೇಳ್ಕೊಂಡು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಗೆಲ್ಲುವಂತ ಕ್ಷೇತ್ರಗಳು. ಸರ್ವೆ ರಿಪೋರ್ಟ್ ಕೊಡ್ತಾ ಇದ್ರ 20 ಜನ ಗೆದ್ಬಿಡ್ತಾರೆ ಬಿಜೆಪಿ ಅವರು ಅಂತ. ನಾನು ಹಂಗೆ ಹೇಳ್ತಾ ಇಲ್ಲ, ಈಗಿರುವಂತಹ ಒಂದು ಟ್ರೆಂಡ್. ಆಗಂದ ಮಾತ್ರಕ್ಕೆ ಇಡೀ ದೇಶದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಭಾರತದ ರಾಜ್ಯಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಕರ್ನಾಟಕ ಅಷ್ಟೊಂದು ಸುಲಭ ಅಲ್ಲ. ಅದನ್ನ ನಾನು ಒಪ್ಕೊಳ್ತೀನಿ. ನೀವು ಉತ್ತರ ಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಗೆಲ್ಲುವಷ್ಟು ಸ್ಥಾನಗಳನ್ನ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ನಾನು ಈ ಕ್ಷಣಕ್ಕೂ ಹೇಳ್ತಿಲ್ಲ. ಆದ್ರೆ ಮೈತ್ರಿ ವಿಚಾರದಲ್ಲಿ ಶೂರ್ ಶಾಟ್ ಕ್ಷೇತ್ರಗಳು ಅಂತಿದ್ದೀರಿ. ಹೌದು, ಶೂರ್ ಶಾಟ್ ಪಕ್ಕ ಇವ್ರು ಗೆಲ್ತಾರೆ, ಇವ್ರ ವರ್ಚಸ್ಸು ಇಲ್ಲಿದೆ, ಯಾರು ನಿಂತರೂ ಕೂಡ ಪಕ್ಷದ ನಾಮದ ಗೆಲುವಿನ ಆಧಾರದ ಮೇಲೆ ಗೆದ್ದು ಬಿಡ್ತಾರೆ ಅಂತ. ಬೆಂಗಳೂರು ನಾರ್ತ್ ಬಗ್ಗೆ ಮಾತಾಡ್ತಾ ಇದ್ರಿ, ಹೇಳಿ. ಬೆಂಗಳೂರು ನಾರ್ತ್ ಅಲ್ಲಿ ಅದು ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಒಂದು ಕ್ಷೇತ್ರ. ಕಳೆದ 2 ಅವಧಿಯಿಂದಲೂ ಕೂಡ ಸದಾನಂದ ಗೌಡರು ಗೆದ್ದುಕೊಂಡು ಬಂದಿರುವಂತಹ ಕ್ಷೇತ್ರ. ಅದು ಸದಾನಂದ ಗೌಡರು ಅನ್ನೋ ಕಾರಣಕ್ಕೆ ಗೆಲ್ಲಿಲ್ಲ ಅಲ್ಲಿ. ಬಿಜೆಪಿ ಮತ್ತೆ ನರೇಂದ್ರ ಮೋದಿ ಅವರ ಹೆಸರಲ್ಲೇ ಗೆದ್ದುಕೊಂಡು ಬಂದಿದ್ದು. ಸದಾನಂದ ಗೌಡರು ಒಳ್ಳೆ ಅಭ್ಯರ್ಥಿನೂ ಕೂಡ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇತ್ತೀಚೆಗೆ ಸದಾನಂದ ಗೌಡರ ವಿರುದ್ಧ ಕೇಳಿ ಬಂದಂತಹ ಆರೋಪಗಳು ಯಾವ ಬೇರೆ ಬೇರೆ ರೀತಿಯಾದಂತಹ ಒಂದು ಆರೋಪಗಳು, ಹಾಗಾಗಿ ಡ್ಯಾಮೇಜ್ ಆಗಿರುವಂತದ್ದು ನಿಜ. ಆದ್ರೆ ಈ ಕ್ಷಣಕ್ಕೂ ಕೂಡ ಅಲ್ಲಿರುವಂತಹ ಮರಿಸ್ವಾಮಿ ಆಗಿರ್ಬೋದು, ಗೀತಾ ವಿವೇಕಾನಂದ ಕೇಳ್ತಾ ಇದ್ದಾರೆ, ಬೇರೆ ಅಭ್ಯರ್ಥಿಗಳನ್ನ ಕಂಪೇರ್ ಮಾಡಿದ್ದೆ. ಆದ್ರೆ ಈಗ ಸದ್ಯದ ಪ್ರಬಲ ಅಭ್ಯರ್ಥಿ ಸದಾನಂದ ಗೌಡ್ರೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದು ಲೆಟ್ಸ್ ಗೋ ಟು ದ ಕ್ಯಾಮ್ರಾ. ದಿವ್ಯಾ, ಏನು ಅಂತಂದ್ರೆ ನಮ್ಮ ಮಾರುತಿ ಪಾವಗಡ ಅವರು ಕೂಡ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಮತ್ತು ನನ್ನ ಇಂಗಿತವೂ ಕೂಡ ಏನು ಅಂತಂದ್ರೆ, ಇವರು ಬಹಳ ಸ್ಪಷ್ಟವಾಗಿ ಸರ್ವೆಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮತ್ತು ಮೊನ್ನೆ ಕಳೆದ ಹಲವು ದಿನಗಳಿಂದ ಏನ್ ಮಾಡ್ತೀವ್ರೆ, ಹಲವು ಕಡೆಗಳಲ್ಲಿ ಹಲವು ನಾಯಕರನ್ನ ಕಳಿಸ್ಬಿಟ್ಟು ಇವ್ರು ಈ ಜಾಗಕ್ಕೆ ಸೂಕ್ತ ಅಲ್ವಾ, ಯಾಕೆ ಕೊಡ್ಬೇಕು ಇವ್ರಿಗೆ ಟಿಕೆಟ್, ಇವರಿಲ್ಲ ಅಂತಂದ್ರೆ ಇನ್ಯಾರು ಕೊಡ್ಬೇಕು, ಕ್ಯಾಸ್ಟ್ ಪಾಲಿಟಿಕ್ಸ್ ಏನಿದೆ, ಕ್ಯಾಸ್ಟ್ ಪಾಲಿಟಿಕ್ಸ್ ಅಲ್ಲದ್ದು ನೆಗೆಟಿವ್ಸ್ ಏನಿದೆ, ಪಾಸಿಟಿವ್ಸ್ ಏನಿದೆ, ಇದೆಲ್ಲವನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಮಾರುತಿ ಪಾವಗಡ ಅವ್ರು ಹೇಳ್ದಂಗೆ ಸದ್ಯಕ್ಕೆ ಮಿನಿಸ್ಟರ್ ಆಗಿರೋ ಸುಮಾರು ಜನರ ಬಗ್ಗೆ ಅಲ್ವಾ ಮಾರುತಿ ಪಾವಗಡ ಅವರೇ. ಅದು ಒಂದು ಪಾಯಿಂಟ್. ಆದ್ರೆ ಎರಡೇ ಪಾಯಿಂಟ್, ಈ ಮೈತ್ರಿ ಧರ್ಮದ ಪರಿಪಾಲನೆ ಹೇಗೆ ಇನ್ನು ಕೂಡ ಡಿಸೈಡ್ ಆಗಿಲ್ಲ. ಈಗ ನಾವು ಮಂಡ್ಯನೇ ತಗೊಳ್ಳೋದಾದ್ರೆ ಸುಮಲತಾ ಅವರು ಕೊಡ್ತಾರ ಮೈತ್ರಿ ಮಾಡ್ಕೊಂಡ್ಬಿಟ್ರೆ, JDS ನವ್ರು ಒಪ್ಕೊಂಡ್ಬಿಡ್ತಾರ ಅಷ್ಟು ಬೇಗ? ಸೊ ದಟ್ ಲುಕ್ಸ್ ಲೈಕ್ ಎನ್ ಇಂಪಾಸಿಬಲ್ ಟಾಸ್ಕ್. ಈಗ ಹಾಸನ ಬಹಳ ಮುಖ್ಯವಾಗಿ ಯಾರು ಕೊಟ್ಬಿಡ್ತಾರೆ ಮೈತ್ರಿ ಮಾಡ್ಕೊಂಡ್ಬಿಟ್ರೆ, JDS ನವ್ರು ಕೊಡ್ತಾರ ಅಥವಾ ಬಿಜೆಪಿ ಟಿಕೆಟ್ ಅಲ್ಲಿ CN ಮಂಜುನಾಥ್ ಕೊಟ್ರೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು.